ಎಲ್ಲರಿಗೂ ಗಣಿತ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗ ಸ್ವಾಗತ. ನಾನು ಇವತ್ತು 9ನೇ ತರಗತಿ ಆಲ್ರೆಡಿ ನಿಮಗ ಲಾಸ್ಟ್ ಕ್ಲಾಸ್ ಒಳಗ ಅಭ್ಯಾಸ 1.3 ಅನ್ನ ಸ್ಟಾರ್ಟ್ ಮಾಡಿದ್ದೆ. ಅದ್ರೊಳಗ ಆಲ್ರೆಡಿ 2 ಪ್ರಾಬ್ಲಮ್ ಸಾಲ್ವ್ ಮಾಡಿದೆ. ಇದನ್ನ ಬರೆಯೋದ್ರೊಳಗ ಟೈಮ್ ಆಯ್ತು. ಅದನ್ನ ಇವತ್ತು ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ ಅಂತ. ಹೌದಾ? ಈಗ 3ನೇದು ಏನಿದೆ ಏನಿದೆ ಇನ್ನೊಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ. ಈ ಕೆಳಗಿನವುಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಮತ್ತು ಪ್ರತಿಯೊಂದು ಯಾವ ರೀತಿಯ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಎಂಬುದನ್ನು ತಿಳಿಸಿ. ನೀವು ಲಾಸ್ಟ್ ಟೈಮ್ ಮಾಡಿದ್ರಿ, ಅದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿದೆಯೋ ಅಥವಾ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ನಾವು ಚೆಕ್ ಮಾಡ್ಬೇಕೀಗ. ಹೌದಾ? ಈಗ ಫಸ್ಟ್ ಇದು ಏನಾಗಿದೆ, ನಮಗ ಮಿಶ್ರ ಭಿನ್ನ ರಾಶಿ ಒಳಗಿದೆ ನಮಗ. ಹೌದಾ? ಈ ಮಿಶ್ರ ಭಿನ್ನ ರಾಶಿಯನ್ನ ನಾವು ಮೊದಲು ಏನ್ ಮಾಡ್ಬೇಕು, ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಬೇಕು. ಕನ್ವರ್ಟ್ ಮಾಡ್ಬೇಕಂದ್ರೆ ಏನಾಗ್ತೈತಿ ಹೇಳ್ರಿ, ಇದು ಗುಣಾಕಾರ ಆಕೇತಿ. ಹೌದಾ? ಇದು ಗುಣಾಕಾರ ಆಕೇತಿ. ಇದು ಏನಂತ ನಮಗ ಪ್ಲಸ್ ಆಕೇತಿ. ನೋಡ್ರಿ, 8 4 32, ಇದೊಂದು 33. 8 4 32 ಡಿವೈಡೆಡ್ ಬೈ 8 ಆಯ್ತು. ಕರೆಕ್ಟ್? 33 ಆಯ್ತು. ಈಗ ಇದನ್ನ ಭಾಗಾಕಾರ ಮಾಡೋಣ. 8 ಇಲ್ಲಿಟ್ಟು 33 ಇಲ್ಲಿ ಬರ್ತೈತಿ. ಕರೆಕ್ಟ್? ನೋಡ್ರಿ, 8 ಮಧ್ಯ 33 ಇದೇನು ಇಲ್ಲ. ಸೊ 8 4 32. ಕರೆಕ್ಟ್? 33 ಒಳಗೆ 32 ಮೈನಸ್ ಮಾಡ್ರಿ, 1 ಉಳಿತು. ಇಲ್ಲೊಂದು ಪಾಯಿಂಟ್ ಕೊಡ್ರಿ. ಹೌದಾ? ಇದು 0 ಆಯ್ತು. ಮತ್ತೆ 8 ಮಧ್ಯ 10 ಇಲ್ಲ. 8 1 8. ಕರೆಕ್ಟ್? 10ರಾಗ 8 ಹೋತಂದ್ರೆ ಎಷ್ಟಾಯ್ತು? 2 ಆಯ್ತು. ಕರೆಕ್ಟ್? ಇಲ್ಲಿ ಮತ್ತೇನ್ ಮಾಡ್ಬೇಕು, ನಾನು ಮತ್ತೊಂದು 0 ಕೊಡ್ಬೇಕು. ಯಾಕಂದ್ರೆ ಇಲ್ಲಿ ಪಾಯಿಂಟ್ ಕೊಡಕ್ ನಮ್ಗ ಪಾಯಿಂಟ್ ಆಲ್ರೆಡಿ ಕೊಟ್ಟೇವಲ್ಲ, ನಾವು ಇಲ್ಲೊಂದು 0 ಕೊಟ್ಕೋಬೇಕು. ಕರೆಕ್ಟ್? ಈಗ ನೋಡ್ರಿ, 8 2 16. 8 2 16 ಅಂತ ಇದೆ. 20ರಾಗ 16 ಹೋದ್ರೆ ಎಷ್ಟಾಯ್ತು? 4 ಆಯ್ತು. ಕರೆಕ್ಟ್? ಈಚೆ ಕಡೆ ಮಾಡ್ತೇನೆ ನೋಡಿ ಸ್ವಲ್ಪ. ಇಲ್ಲಿಂದ ಇದು 4 ಆದ್ಮೇಲೆ ನಾವು ಮತ್ತೊಂದು 0 ಕೊಟ್ಕೋಬೇಕು ಇಲ್ಲಿ. ಹೌದಾ? ಇಲ್ಲಿ 0 ಕೊಟ್ಕೊಂಡ್ಮೇಲೆ ಎಷ್ಟಾಯ್ತು ನೋಡ್ರಿ, ಇದು 8 5 40. ಕರೆಕ್ಟ್? 0 ಬಂತು ನಮಗಂದ್ರೆ ಇದು ಯಾವ್ದಂಗಾರ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಅರ್ಥ. ಇದು ಏನಿದು? ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಅರ್ಥ. ಅಂತ್ಯಗೊಳ್ಳುವ ದಶಮಾಂಶ ಹೊಂದಿದೆ. ಅಂತ್ಯಗೊಳ್ಳುವ ದಶಮಾಂಶವನ್ನು ಹೊಂದಿದೆ. ಕರೆಕ್ಟ್? ಇನ್ ನೆಕ್ಸ್ಟ್ 4 5 6 ನೀವ ಮಾಡ್ರಿ. ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಹೌದಾ? ಆಮೇಲೆ 2ನೇದು ನೀವ ಮಾಡ್ರಿ. 3ನೇದು ನೋಡ್ರಿ, ಭಿನ್ನ ರಾಶಿ ರೂಪದೊಳಗೆ ಬರೆಯುವುದು. ಹೌದಾ? P/Q ರೂಪದಲ್ಲಿ ಬರೆಯುವುದು. P ಇದು ಸ್ವಲ್ಪ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇವು, ಸ್ವಲ್ಪ ಲಕ್ಷ್ಯ ಇರ್ಲಿ. ಹೌದಾ? ಇಲ್ಲಿ ನೋಡ್ರಿ, 3ನೇದು, ಈ ಕೆಳಗಿನವುಗಳನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಇದೆ. ಹೌದಾ? ನಿಮ್ಮ ಆಲ್ರೆಡಿ ಲಾಸ್ಟ್ ಟೈಮ್ ಕಲ್ತಿರಿ. 0.6 ಬಾರ್. ಹೌದಾ? 6 ಬಾರ್ ಅಂದ್ರೆ ಏನ್ ಅರ್ಥ ಇದ್ರ ನಮ್ದು? 0.666 ಹಂಗ ಕಂಟಿನ್ಯೂ ಆಗಿದೆ ಅಂತ ಅರ್ಥ. ಕರೆಕ್ಟ್? ಹೌದಾ? ಇಲ್ಲಿ ಮ್ಯಾಲ್ ಬಾರ್ ಕೊಟ್ಟಿದ್ದಾರೆ ಅಂದ್ರೆ ನಮಗೇನಾಯ್ತು, ಒಂದ ಸಂಖ್ಯೆ ಸಾಕಷ್ಟು ಸಲ ಹಂಗ ರಿಪೀಟ್ ಆಗಿದೆ ಅಂತ ಅರ್ಥ. ಈ ರೀತಿ ಇತ್ತಂದ್ರೆ ಇದು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ. ಹೌದಾ? ನಾವ್ ಇದನ್ನ ಏನ್ ಮಾಡ್ಬೇಕೀಗ, P/Q ರೂಪದಲ್ಲಿ ಅಥವಾ ಭಿನ್ನ ರಾಶಿ ರೂಪದೊಳಗೆ ನಾವೇನ್ ಮಾಡ್ಬೇಕೀಗ, ಬರಿಬೇಕು. ಸೊ ಮೊದಲೇ ಸ್ಟೆಪ್ ಏನ್ ಮಾಡ್ಬೇಕು ನಾವೀಗ, x ಏನ್ ಮಾಡ್ಬೇಕು, 0.66 ಅಂತ ಒಂದಿಷ್ಟು ಬರ್ಕೋಬೇಕು ನಾವು. ಹೌದಾ? ನಮಗಂದ್ರ ಲೆಕ್ಕ ಮಾಡುವಾಗ ಅನುಕೂಲ ಆಗ್ತೈತಿ. x 0.666. ನೀವು ಆಲ್ರೆಡಿ ಈಗ ಹಿಂದಿನ ಕ್ಲಾಸ್ ಒಳಗೆ ಕಲ್ತಿರಿ, ನೆನ್ಪೈತಿಲೋ ನೋಡ್ರಿ. ಈಗ ಏನ್ ಮಾಡ್ಬೇಕು, ನಾನ್ ನೆಕ್ಸ್ಟ್ ಸ್ಟೆಪ್ ಏನ್ ಹೇಳಿದೆ, ಒಂದ ಸಂಖ್ಯೆ ರಿಪೀಟ್ ಆಗಿತ್ತು ಅಂದ್ರೆ ಎಷ್ಟರಿಂದ ಗುಣಾಕಾರ ಮಾಡ್ಬೇಕು? ವೆರಿ ಗುಡ್, 10ರಿಂದ ಗುಣಾಕಾರ ಮಾಡ್ಬೇಕು. ನೋಡು ಇಲ್ಲೇ 10 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 10 ಇಂಟು 0.666. ಹೌದಾ?
ಈಗ ನೋಡ್ರಿ 10x ಇಲ್ಲಿ ಬರಿದೆ. ಈಗ ನೋಡ್ರಿ ಈ 10ರಿಂದ ನಾವ್ ಇತ್ತ ಗುಣಾಕಾರ ಮಾಡಿದ್ವಿ ಅಂದ್ರೆ ಈ ಪಾಯಿಂಟ್ ಹೋಗಿ ಇಲ್ಲಿ ಬರ್ತೈತಿ, ನಮಗ ಶಿಫ್ಟ್ ಆಗ್ತೈತಿ. ಅವಾಗ ಎಷ್ಟಾಯ್ತು ನೋಡ್ರಿ, ಇದು 6.666 ಆಯ್ತು. ಕರೆಕ್ಟ್, 6.66 ಆಯ್ತು. ನಾ ಈಗ ಇದನ್ನ ಹೆಂಗ್ ಬರೀತೇನೆ ನೋಡ್ರಿ, 10x is equal to 6 plus 0.66. ಹೌದಾ? ಈಗ ಇದ್ರೊಳಗೆ ಇದನ್ನ ಇವ್ನ ಎರಡು ಕೂಡ್ಸಿದ್ರು ಇಷ್ಟ ಆನ್ಸರ್ ಬರ್ತೈತಿ ನಮಗ. ನಾವ್ ಯಾಕೆ ಇದನ್ನ ಹಿಂಗ್ ಬರ್ಕೋತೇವ ಅಂದ್ರ ಇದ್ರ ಬದ್ಲಿ ನಾವು ಎಕ್ಸ್ ಅನ್ನ ಇಟ್ಕೋಬೇಕು, ಅಂದ್ರ ನಮಗ ಲೆಕ್ಕ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಕರೆಕ್ಟ್. ಈಗ ನೋಡ್ರಿ 10x is equal to 6 plus 0.66 ಅಂದ್ರೆ ಎಷ್ಟಿದೆ ನಮ್ಗಿಲ್ಲೇ? ಎಕ್ಸ್ ಇದೆ. ಕರೆಕ್ಟ್, ಎಕ್ಸ್. ಕರೆಕ್ಟ್. ಈಗ ನೋಡ್ರಿ 10x ಈ ಪ್ಲಸ್ ಎಕ್ಸ್ ಇದ್ದದನ್ನ ಈ ಕಡೆ ತೊಂಬರ್ರಿ, ಅಂದ್ರೆ ಎಕ್ಸ್ ಎಕ್ಸ್ ಇದ್ದದನ್ನ ಒಂದ್ ಕಡೆ ಮಾಡ್ಬೇಕು, ಬರೇ ಅಂಕಿಗಳಿದ್ದದನ್ನ ಆ ಸೈಡ್ ಮಾಡ್ಬೇಕು ನಾವೀಗ. ಸೊ ಪ್ಲಸ್ ಎಕ್ಸ್ ಇದ್ದದ್ದು ಈಚೆ ಕಡೆ ಬಂತಂದ್ರ ಮೈನಸ್ ಎಕ್ಸ್ ಆಯ್ತು, ಇಸ್ ಈಕ್ವಲ್ ಟು 6 ಆಯ್ತು. ಕರೆಕ್ಟ್. ಈಗ ನೋಡ್ರಿ ಇಲ್ಲಿ ಏನು ಇರ್ಲಿಲ್ಲ ಅಂದ್ರ 1 ಐತಿ. 10 - 1 ಎಷ್ಟಾಯ್ತು? 9x is equal to 6 ಆಯ್ತು. ಕರೆಕ್ಟ್. x is equal to 6. ಇಲ್ಲಿ ನಿಮಗೆ ಹೇಳಿದೆ ನಾನು, ಎಕ್ಸ್ ಬಾಜು ಇದ್ದಿದ್ದು ಗುಣಾಕಾರ ಇದ್ದಿದ್ದು ಭಾಗಾಕಾರ ಆಗ್ತೈತಿ, ಅಥವಾ ಎಕ್ಸ್ ಬಾಜು ಯಾವ ಸಂಖ್ಯೆ ಐತಲ್ಲ ಅದು ಕೆಳಗ್ ಬರ್ತೈತಿ. ಹೌದಾ? ಇಲ್ಲಿ ನೋಡ್ರಿ ಕಟ್ಟ ಹೊಡ್ಯಾಕ್ ಬರ್ತೈತಿ. 3 2 3 3. ಕರೆಕ್ಟ್. x is equal to 2/3. ಈಗ 0.6 ಅನ್ನ ನಾವೇನ್ ಮಾಡಿದ್ವಿ, ಈಗ ಎಷ್ಟಾಯ್ತಿದ್ದು 2/3 ಅಂತ p/q ರೂಪದೊಳಗೆ ನಾವು ಬರ್ದೀವಿ. ಇದು ಇಷ್ಟು ಲೆಕ್ಕ. ಅರ್ಥ ಆಯ್ತು? ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ ನೀವ ಮಾಡ್ರಿ. ಆಲ್ರೆಡಿ ಆ ಟೈಪ್ ಇದ್ದ ಲೆಕ್ಕವನ್ನ ನಾನು ಕಲಿಸಿದ್ದೀನಿ, ಅಂದ್ರೆ 2 ಸಂಖ್ಯೆ ರಿಪೀಟ್ ಆಗಿದೆ. ಸೊ ನಾವ್ ಎಷ್ಟರಿಂದ 100ರಿಂದ ಗುಣಾಕಾರ ಮಾಡಿ ಈ ಲೆಕ್ಕವನ್ನ ಈಸಿಯಾಗಿ ಮಾಡ್ಬೋದು. ಬಟ್ 3ನೇ ಪ್ರಾಬ್ಲಮ್ ಆ ಟೈಪ್ ಲೆಕ್ಕ ನೀವು ಕಲ್ತಿಲ್ಲ, ಸ್ವಲ್ಪ ನಾ ಅದನ್ನ ಮಾಡಿ ತೋರಿಸ್ತೇನಂತೆ. ಹೌದಾ? ಇಲ್ಲ ನೋಡ್ರಿ 3ನೇದು 0.001. ಕರೆಕ್ಟ್. ಇದ್ರ ಮೇಲೆ ಇದು ಭಾರ ಅಂತ ಆಗಿದೆ. ಸೊ ಈ ಟೈಪ್ ಲೆಕ್ಕ ಹೆಂಗಿರ್ಬೋದು ಹೇಳ್ರಿ, 0.001 001 001 001 ಹಂಗ ಕಂಟಿನ್ಯೂ ಆಗಿದೆ ಅಂತ ಅರ್ಥ. ಬಟ್ ಅವರು 0.0001 ಬರೆಯೋದಕ್ಕಿಂತ ಅವ್ರು ಏನ್ ಮಾಡಿರ್ತಾರೆ, ಈಗ ಬಾರ್ ಅಂತ ಬರ್ದಿರ್ತಾರೋ. ಹೌದಾ? ನಾ ಈಗ ಇದನ್ನ ಏನ್ ಮಾಡ್ಬೇಕು ಹೇಳ್ರಿ, ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟ್ ಮಾಡ್ಬೇಕು ಈಗ ನಾನು? 0.001 001 001. ಹೌದಾ? ಈಗ ಏನ್ ಮಾಡ್ಬೇಕು ನಾವು? ಎಷ್ಟು ಸಂಖ್ಯೆ ರಿಪೀಟ್ ಅದಾವು? 3 ಸಂಖ್ಯೆ ರಿಪೀಟ್ ಅದಾವ. ಅಂದ್ರೆ ನಾವ್ ಏನ್ ಮಾಡ್ಬೇಕು ಈಗ? 3 0. ಸೊ ಅಂದ್ರ 1000ದಿಂದ ನಾವೇನ್ ಮಾಡ್ಬೇಕು? ಇದನ್ನ ಗುಣಾಕಾರ ಮಾಡ್ಬೇಕು. 1 2 3. ಕರೆಕ್ಟ್. x is equal to 1000 into 0.001 001. ಕರೆಕ್ಟ್. ಇಷ್ಟು ಸಾಕು, ಯಾಕಂದ್ರೆ ಅಲ್ಲಿಗೆ ಅದು ಪಾಯಿಂಟ್ ಸರಿತೈತಿ ನಮ್ಗೆ. ಹೌದಾ? ಈಗ 1000x is equal to, ಈಗ ಇದು 3 0 ಅದಾವಂದ್ರ 3 ಸ್ಥಾನ ಹೋಗಿ ಇದು ಪಾಯಿಂಟ್ ಸರಿತೈತಿ ನಮಗ. ಕರೆಕ್ಟ್. ಇಲ್ಲಿ ನೋಡ್ರಿ 1 2 3. ಸೊ ಪಾಯಿಂಟ್ ಎಲ್ಲಿ ಹೋಗ್ತೈತಿ ಈಗ? 1 2 3 ಅಂದ್ರೆ ಇಲ್ಲಿ ಬರ್ತೈತಿ. ಹೌದಾ? 0.001 ಆಯ್ತು. ಕರೆಕ್ಟ್. ಈಗ ನೋಡ್ರಿ ಇದು ಏನಾಯ್ತು? 100x ಅಂದ್ರ ಆಮೇಲೆ ಇಲ್ಲಿ ಸ್ಟಾರ್ಟಿಂಗ್ 0 ಇದ್ವು ಅಂದ್ರೆ ಇದಕ್ಕೇನು ವ್ಯಾಲ್ಯೂ ಇಲ್ಲ. ಸೊ ಇದು ಆನ್ಸರ್ ಎಷ್ಟು ನಮ್ಗ? 1.001 ಬಂತು. ನನಗೆ ಎಕ್ಸ್ ಅನುಕೂಲ ಆಗ್ಲಿ ಅಂತ ನಾ ಹೆಂಗ್ ಬರ್ಕೋತೇನೆ ನೋಡ್ರಿ, ಇಲ್ಲಿ 1000x is equal to 1 plus 0.001. ಹೌದಾ? 1 plus 0.001. ಹೌದಾ? 1000x is equal to 1 plus, ನಾ ಇದ್ರ ಬದ್ಲಿ ಏನ್ ಬರಿಬಹುದು ಈಗ? x ಬರಿಬಹುದಲ್ಲ. ಸೊ x 1000x minus x is equal to 1. ಹೌದಾ?
1000x ಒಳಗ 1 ಅನ್ನ ಕಳೀರಿ, ಎಷ್ಟ್ ಆಗ್ತೈತಿ ನೋಡ್ರಿ. 1000ದೊಳಗ 1 ಕಳೆದ್ರ ಎಷ್ಟಾಯ್ತು? 1 ಮೈನಸ್ ಮಾಡಿದ್ರ ಎಷ್ಟಾಯ್ತು ನೋಡ್ರಿ? ಗೆಸ್ ಮಾಡಿದ್ರಿ? ಎಷ್ಟಾಯ್ತು? 999 ಅಂದ್ರ 999. ಹೌದಾ? 1000ದೊಳಗ 1 ಮೈನಸ್ ಮಾಡಿದ್ವಿ ಅಂದ್ರೆ ನಮ್ಗೆ ಎಷ್ಟಾಯ್ತು? 999 ಇಸ್ ಈಕ್ವಲ್ ಟು 1 ಬಂತು. ಇದು ಎಕ್ಸ್ ಇದೆ. ಹೌದಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 999. 1 ಡಿವೈಡೆಡ್ ಬೈ 999 ಆಯ್ತು. ಅಂದ್ರ ಇದು ನಮ್ದು 0.001 ಅನ್ನ ನಾನು ಪಿ ಬೈ ಕ್ಯೂ ರೂಪದೊಳಗೆ ಕನ್ವರ್ಟ್ ಮಾಡಿದಾಗ ಎಷ್ಟಾಯ್ತು? ಎಕ್ಸ್ ಇಸ್ ಈಕ್ವಲ್ ಟು 1/999 ಅಥವಾ 999 ಅಥವಾ 999. ಕರೆಕ್ಟ್? ಅರ್ಥ ಆಯ್ತು? ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. 4ನೇದ್ದು, 5ನೇದ್ದು, 6ನೇದ್ದು ಅವೆಲ್ಲ ನೀವೇ ಮಾಡ್ರಿ. 9ನೇದ್ದು ನೋಡ್ರಿ, ನಾ ಜಸ್ಟ್ ಹೇಳ್ತೇನೆ, ಹಂಗ ರಬ್ ಮಾಡ್ಬೋದು. ಒಂಬತ್ತನೇ ಮೇನ್. ಹೌದಾ? 9ನೇ ಮೇನ್. 9ನೇ ಮೇನ್ ಏನಿದೆ? ಈ ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸಿ. ಹೌದಾ? ಜಸ್ಟ್ ನಾ ಹೇಳ್ತೇನೆ, ನೀವು ನಿಮ್ ಬುಕ್ ಒಳಗ ಮಾರ್ಕ್ ಮಾಡ್ಕೋರಿ, ಇಲ್ಲ ಬರ್ಕೋರಿ. ಹೌದಾ? ನೋಡ್ರಿ, ಒಂದೇದ್ ಏನಿದೆ ಅಂದ್ರ √23 ಅಂತ ಇದೆ. ಹೌದಾ? √23 ಅಂತ ಇದೆ. ಇದು ಭಾಗಲಬ್ಧನೋ ಅಭಾಗಲಬ್ಧನೋ? ಇದು ಅಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ ಅದು ರೂಟ್ ತೆಗಿಲಿಕ್ಕೂ ಬರುವುದಿಲ್ಲ, ಅದನ್ನ ಪಿ ಬೈ ಕ್ಯೂ ರೂಪದೊಳಗ ಬರ್ಯಾಕೂ ಬರುವುದಿಲ್ಲ. ಸೊ ಇದೇನ್ ಹೇಳ್ರಿ? ಅಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ಇದೆಷ್ಟಿದೆ ನೋಡ್ರಿ? 2 to 5. ಇದು ನಮಗೆ ಏನಾಗ್ತೈತಿ? ಇದು ವರ್ಗ ಸಂಖ್ಯೆ. ಇದು 225 ಅನ್ನೋದು ನಮ್ಗ ವರ್ಗ ಸಂಖ್ಯೆ. ಸೊ ಇದೆಷ್ಟಾಯ್ತು ನಮಗ ಹೇಳ್ರಿ? ಇದು ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ. ಆಮೇಲೆ 3ನೇದ್ ನೋಡ್ರಿ, ಹಿಂಗಿದೆ. 0.3796 ಅಂತ ಇದೆ. ಹೌದಾ? ಜಸ್ಟ್ ನಿಮಗ್ ನೋಡಿದ್ರೆ ಇದೇನಾಯ್ತಿದು? ಅಂತ್ಯಗೊಳ್ತೈತಿದ. ಅಂತ್ಯಗೊಳ್ತೈತಂದ್ರ ನಮ್ದು ಏನದು? ಭಾಗಲಬ್ಧ ಸಂಖ್ಯೆ ಇದೆ. ಹೌದಾ? ಈಗ ಅಂದ್ರೆ ನಾವೇನ ಆಲ್ಮೋಸ್ಟ್ ಅದು ಭಾಗಾಕಾರ ಮಾಡ್ಲಿಕ್ಕೆ ಬರ್ತೈತಿ ಅಂತ ಅರ್ಥ. ಸೊ ಇದಕ್ ನಾವೇನಂತ ಕರಿತೇವೆ? ಇದು ಕೂಡ ನಮ್ಗ ಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ 4ನೇದ್ದು 5ನೇದ್ದು ನೋಡ್ರಿ, ಅವು ಅಂತ್ಯನಗೊಳ್ಳುವುದಿಲ್ಲ, ಡಾಟ್ 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 ಇಟ್ಟಿದಾರು. ಹೌದಾ? ಅಂದ್ರ ಅವೇನಾಯ್ತು ನಮ್ಗ? ಅಭಾಗಲಬ್ಧ ಸಂಖ್ಯೆಗಳು. ಕರೆಕ್ಟ್? 1ನೇದ್ದು, ಆಮೇಲೆ 4ನೇದ್ದು, 5ನೇದ್ದು ಅವು ಅಭಾಗಲಬ್ಧ ಸಂಖ್ಯೆಗಳು. 2ನೇದ್ದು ಮತ್ತು 3ನೇದ್ದು ಭಾಗಲಬ್ಧ ಸಂಖ್ಯೆಗಳು. ಕರೆಕ್ಟ್? ಇಲ್ಲಿಗೆ ಅಭ್ಯಾಸ 1.3 ಮುಗೀತು. ಹೌದಾ? ಇದ್ರ ನೆಕ್ಸ್ಟ್ ನಾವು ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣ ಅಂತ. ಕರೆಕ್ಟ್? ತಿಳಿತು? ನೆಕ್ಸ್ಟ್ ಯಾವ್ದಿದೆ ಅಂತ ನೋಡೋಣ. ನೆಕ್ಸ್ಟ್ ಯಾವ್ದಿದೆ ನೋಡ್ರಿ? ಸಂಖ್ಯಾ ರೇಖೆಯ ಮೇಲೆ ವಾಸ್ತವ ಸಂಖ್ಯೆಗಳನ್ನು ಗುರುತಿಸುವುದು. ಸಂಖ್ಯಾ ರೇಖೆಯ ಮೇಲೆ ವಾಸ್ತವ ಸಂಖ್ಯೆಗಳನ್ನು ಗುರುತಿಸುವುದು. ವಾಸ್ತವ ಸಂಖ್ಯೆಗಳನ್ನು ಗುರುತಿಸುವುದು. ಸಂಖ್ಯೆಗಳನ್ನು ಗುರುತಿಸುವುದು. ಹೌದಾ? ಐಡೆಂಟಿಫೈಯಿಂಗ್ ದ ರಿಯಲ್ ನಂಬರ್ಸ್ ಆನ್ ಅ ನಂಬರ್ ಲೈನ್. ನಂಬರ್ ಲೈನ್ ಮೇಲೆ ಅಂದ್ರ ಸಂಖ್ಯಾ ರೇಖೆಯ ಮೇಲೆ ವಾಸ್ತವ ಸಂಖ್ಯೆಗಳನ್ನ ಗುರುತಿಸುವುದು. ಅದನ್ನ ನಾವಿವತ್ತ ಅಭ್ಯಾಸ ಮಾಡೋದಂತ. ನಿಮ್ಗೆ ಆಲ್ರೆಡಿ ಬುಕ್ ಒಳಗ ಚಿತ್ರ ಕೊಟ್ಟಿದಾರು. ಅದ್ರೊಳಗ ಒಂದು ಡೆಫಿನೇಷನ್ ಇದೆ ನೋಡ್ರಿ. ಅನುಕ್ರಮ ವರ್ಧನಾ ಪ್ರಕ್ರಿಯೆ ಅಂತ ಇದೆ. ಹೌದಾ? ಅನುಕ್ರಮ ವರ್ಧನಾ ಪ್ರಕ್ರಿಯೆ. ಅದನ್ನ ಬರೆಸ್ತೇನೆ, ಆಮೇಲೆ ಇದನ್ನ ಪೂರ್ತಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಹೌದಾ? ಅನುಕ್ರಮ ವರ್ಧನಾ ಪ್ರಕ್ರಿಯೆ ಅಂದ್ರ ಸಂಖ್ಯಾ ರೇಖೆಯ ಮೇಲೆ ಸಂಖ್ಯೆಗಳನ್ನು ಗುರುತಿಸುವುದನ್ನು ಪೀನ ಮಸೂರದ ಮೂಲಕ
ವೀಕ್ಷಿಸುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಅನುಕ್ರಮ ವರ್ಧನ ಪ್ರಕ್ರಿಯೆ ಅಂತ ಕರಿತೇವಿ. ಪ್ರೊಸೆಸ್ ಆಫ್ ಸಕ್ಸೆಸಿವ್ ಮ್ಯಾಗ್ನಿಫಿಕೇಶನ್. ಹೌದಾ? ಪ್ರೊಸೆಸ್ ಆಫ್ ಸಕ್ಸೆಸಿವ್ ಮ್ಯಾಗ್ನಿಫಿಕೇಶನ್ ಅಂತ ಕರಿತೇವಿ. ಹೌದಾ? ಈಗ ನೋಡ್ರಿ, ಸಂಖ್ಯಾ ರೇಖೆ. ಸಂಖ್ಯಾ ರೇಖೆ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಅಂದ್ರ ಆಲ್ಮೋಸ್ಟ್ 5th 6th 7th ಕಲ್ತಿದ್ದೀರಿ. ಸಂಖ್ಯಾ ರೇಖೆ ಅಂದ್ರೆ ಹೆಂಗ್ ಬರ್ತೈತೆ ಅಂದ್ರ, ಹೌದಾ, ಇದು ಸಂಖ್ಯಾ ರೇಖೆ. ಇಲ್ಲಿ ನಡುವೆ ಏನಾಗ್ತೈತಿ ನಮಗ? 0 ಇರ್ತೈತಿ. ಹೌದಾ? ಈಚೆ ಕಡೆ ಯಾವ ವ್ಯಾಲ್ಯೂ ಇರ್ತಾವು? ಪ್ಲಸ್ ವ್ಯಾಲ್ಯೂ ಇರ್ತಾವು. ಈಚೆ ಕಡೆ ಯಾವ ಇರ್ತಾವು? ಮೈನಸ್ ವ್ಯಾಲ್ಯೂ ಇರ್ತಾವು. ಕರೆಕ್ಟ್? ಈಚೆ ಕಡೆ ಏನಿರ್ತಾವು? +1 +2 +3 +4 ಈ ರೀತಿ ಇರ್ತಾವು. ಇಲ್ಲೇ -1 -2 -3 -4 ಇಲ್ಲೇ -5. ಇದಕ್ಕೆ ನಾವು ಸಂಖ್ಯಾ ರೇಖೆ ಅಂತೇವಿ. ನೀವು ಅದೇ ಹೇಳಿದ್ನಲ್ಲ, 4th 5th ಒಳಗ ಇದ್ರೊಳಗ ಪ್ಲಸ್ ಹೆಂಗ್ ಮಾಡೋದು, ಮೈನಸ್ ಹೆಂಗ್ ಮಾಡೋದು ಆಲ್ರೆಡಿ ನೀವೆಲ್ಲ ಇದನ್ನ ಕಲ್ತ್ ಬಿಟ್ಟಿರಿ. ಬಟ್ ಇಲ್ಲಿ 9th ನಿಮಗ ಸಂಖ್ಯಾ ರೇಖೆಯ ಮೇಲೆ ವಾಸ್ತವ ಸಂಖ್ಯೆಗಳನ್ನ ಗುರುತಿಸುವುದಂದ್ರ ಡೆಸಿಮಲ್ ಪಾಯಿಂಟ್ ಅನ್ನ ಹೆಂಗ್ ಗುರುತಿಸುವುದು ಅಂದ್ರ ದಶಮಾಂಶ ಬಿಂದುಗಳನ್ನ. ಈಗ ನಿಮಗ 1 2 ನೀವು ಈಸಿಲಿ ಇದನ್ನ ಮಾಡ್ತೀರಿ, ಐಡೆಂಟಿಫೈ ಮಾಡ್ತೀರಿ. ಬಟ್ ನಾ ಈಗ 1.25 ಅಂದೆ, ಅಥವಾ 0.1 ಅಂದೆ, ಅಥವಾ 2.6 ಅಂದೆ, ಅದು ನಿಮಗ ಕನ್ಫ್ಯೂಸ್ ಆಗ್ತೈತಿ. ಅದನ್ನ ನಾನು ಇವತ್ತ ಹೇಳ್ಕೊಡ್ತೇನಂತ. ಇದ್ರೊಳಗ ಮೈನಸ್ ವ್ಯಾಲ್ಯೂಗಳು ಇಲ್ಲ. ಈಗ ನೀವು ಕಲಿಯೋದ್ರೊಳಗ ಮೈನಸ್ ವ್ಯಾಲ್ಯೂಗಳಿಲ್ಲ. ಸೊ ಇದನ್ನ ಮೈನಸ್ ವ್ಯಾಲ್ಯೂ ಏನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ನಿಮಗೆ ಏನ್ ಬೇಕು ಹೇಳ್ರಿ? ಪ್ಲಸ್ ವ್ಯಾಲ್ಯೂ ಇದ್ದಿದ್ದನ್ನ ಅವ್ರು ಹೆಂಗ್ ಕೊಟ್ಟಿದ್ದಾರೆ ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೇನಂತ. ಹೌದಾ? ಇಲ್ಲಿ ನೋಡ್ರಿ, ಈ ನಂಬರ್ ಲೈನ್ ಇರ್ಲಿ. ಹೌದಾ? ನಿಮಗೆ ಹಂಗ ಒಂದ್ ಬೇಸಿಕ್ ಕಾನ್ಸೆಪ್ಟ್ ಹೇಳ್ತೇನೆ. ಈಗ ಇಲ್ಲಿ ನೋಡ್ರಿ 0 ಇದೆ ಅಂತ ತಿಳ್ಕೊರಿ. ಹೌದಾ? ಇಲ್ಲಿ ನೋಡ್ರಿ 1 ಇದೆ ಅಂತ ತಿಳ್ಕೊರಿ. ಹೌದಾ? ಎಲ್ಲರ ಕಡೆ ನಿಮ್ ಕಡೆ ಸ್ಕೇಲ್ ಇದಾವ್. ಹೌದಾ? ಆ ಸ್ಕೇಲ್ ಒಳಗ ಗೆರಿ ಬರ್ದಿರ್ತಾರ. 0 ಮತ್ತ 1 ನಡುವೆ ಎಷ್ಟು ಗೆರಿ ಇರ್ತಾವ ಅಂದ್ರೆ ಎಷ್ಟು ಲೈನ್ ಇರ್ತಾವ ಹೇಳ್ರಿ? ಕರೆಕ್ಟ್. ಅಂದ್ರ 10 ಲೈನ್ ಇರ್ತಾವ. ಅಂದ್ರೆ ಇದು 1 ಹಿಡ್ಕೊಂಡ್ರ 10ನೇ ಲೈನ್ ಆಗಿರ್ತೈತಿ. ಹೆಂಗಿರ್ತೈತಿ ಅಂದ್ರ ಇದು 0 1. ಹೌದಾ? ಕರೆಕ್ಟ್. ಸ್ವಲ್ಪ ಸ್ಕೇಲ್ಗಳು ಇದ್ರ ತೆಗೆದ ಚೆಕ್ ಮಾಡ್ರಿ ಇವಾಗ, ಅಂದ್ರ ನಿಮಗ ಐಡಿಯಾ ಬರ್ತೈತಿ ಸ್ಕೇಲ್ ಇದ್ರ. ಹೌದಾ? ಇಲ್ಲಿ ನೋಡ್ರಿ 1 2 3 4 5. 5ನೇ ಲೈನ್ ಏನಾಗಿರ್ತೈತಿ ನಮ್ದು? ಸ್ವಲ್ಪ ದೊಡ್ಡದಿರ್ತೈತಿ. 6 7 8 9 9 ಆಮೇಲೆ 10ಗೆ ಏನಾಗ್ಬಿಡ್ತೈತಿ ನಮಗ? 1 ಇರ್ತೈತಿ. ಕರೆಕ್ಟ್? ಹೌದಾ? ಆಮೇಲೆ ಇಲ್ಲಿ ನೆಕ್ಸ್ಟ್ 2 ಇತ್ತಂತ ತಿಳ್ಕೊರಿ. ಹೌದಾ? 2 ಇತ್ತಂದ್ರ ನಾವೇನ್ ಮಾಡ್ತೇವಿ? ಇದನ್ನ ಇಲ್ಲಿ 1 ಆಯ್ತು. 1 2 3 4 5 ಮತ್ತೇನಾಯ್ತು ನಮಗ? ಸ್ವಲ್ಪ ದೊಡ್ಡದಿರ್ತೈತಿ. ನೆಕ್ಸ್ಟ್ 6 7 8 9 10 ನಮಗೇನಾಯ್ತು? 2 ಆಯ್ತು. ಈ ರೀತಿ ನಿಮ್ ಸ್ಕೇಲ್ ಇದೆ. ಹೌದಾ? ಈ ಸ್ಕೇಲ್ ಒಳಗ ಇರ್ತೈತಿ. ಆಮೇಲೆ ಇದನ್ನ ಓದೋದು ಯಾವ ರೀತಿ? ಇದಕ್ಕೆ 0 ಅಂತೇವಿ, ಇದಕ್ಕ ನಾವು 1 ಅಂತೇವಿ. ಈ 1ನೇ ಲೈನಿಗೆ ಏನಂತೇವಿ ನಾವು? 1ನೇ ಲೈನಿಗೆ ಏನಂತೇವಿ? 2ನೇ ಲೈನಿಗೆ ಏನಂತೇವಿ? ಈಗ ನೋಡ್ರಿ ಇದು 0 ಆಯ್ತು. ಹೌದಾ? ನೆಕ್ಸ್ಟ್ ಬರೋದು ಯಾವ್ದು ಹೇಳ್ರಿ? ಇದು ಈ 1ನೇ ಲೈನ್ ನಾವ್ ಏನಂತ ಓದ್ತೇವಿ? ಲಕ್ಷಗೊಳ್ರಿ ಸ್ವಲ್ಪ. ಅಂದ್ರ 0.1 ಅಂತ ಓದ್ತೇವಿ. ಕರೆಕ್ಟ್? ಇಲ್ಲೇ 0.2 0.3 0.4 0.6 0.7 0.8 0.9. ನೆಕ್ಸ್ಟ್ ಇಲ್ಲಿ ನಮ್ಗ 1 ಬಂದ್ಬಿಡ್ತೈತಿ. ಹೌದಾ? 1 ಬಂದ್ಬಿಡ್ತೈತಿ. ಕರೆಕ್ಟ್? ಈ ರೀತಿ ನಾವು ಈಗ ಏನೋ ನಮಗ್ ಫಾರ್ ಎಕ್ಸಾಂಪಲ್ 0.3 ಗುರುತಿಸ್ರಿ ಅಂದ್ರ 0.3 ಅಂದ್ರೆ ಎಲ್ಲೈತಿ ನಿಮ್ದು ಹೇಳ್ರಿ? ಇದು 0 0.1 0.2 0.3 ಅಂದ್ರ 3ನೇ ಲೈನು ಹಿಂಗ್ ಬಂತ್ ನೋಡ್ರಿ ಇದು. ಹೌದಾ? ಇದ ನಮಗ್ ಏನಾಯ್ತು ಹೇಳ್ರಿ? 0.3. ಹೌದಾ? ಈಗ ಮತ್ ನಿಮಗೆ ಏನಾಯ್ತು? ಇದು ಏನಾಗ್ಬಿಟ್ಟೈತೆ ಅಂದ್ರ ಏನಂತಾರ ಅಂತ್ಯವಿಲ್ಲದ. ಈಗ ಮತ್ ಇದ್ರೊಳಗು ನಮಗ್ ಏನಾಗ್ತಾವು? ಮತ್ 10 ಪಾಯಿಂಟ್ಸ್ ಇರ್ತಾವ. 0ದಿಂದ 0.1 ವರೆಗೂ ಎಷ್ಟು ಪಾಯಿಂಟ್ಸ್ ಇರ್ತಾವು? ಮತ್ 10 ಪಾಯಿಂಟ್ಸ್ ಇರ್ತಾವ. ಯಾವ ರೀತಿ ಅಂದ್ರ 0.01. ಹೌದಾ? 0.02. ಕರೆಕ್ಟ್? 0.02
3. ಇಲ್ಲಿ ನೋಡ್ರಿ, ಇಲ್ಲಿ 0 ಬಂದಿಲ್ಲ, ಇಲ್ಲೇ ಒಂದು 0 ಎಕ್ಸ್ಟ್ರಾ ಆತ. ಮತ್ ಇದ್ರ ನಡು ಬಂದು ಅಂದ್ರೆ ಮತ್ತೊಂದು ಎಕ್ಸ್ಟ್ರಾ 0 ಸಿಗ್ತೈತಿ. ಹೌದು, ನಿಮಗ್ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಮಾಡಿದ್ರ ಈ ಪಾಯಿಂಟ್ಸ್ ಗಳು ಹೆಂಗ್ ಬರ್ತಾವ ಅನ್ನೋದು ಚೆಕ್ ಮಾಡೋಕ ನಿಮಗ್ ಅನುಕೂಲ ಆಗ್ತೈತಿ. ಇದೇ ರೀತಿ ಇದನ್ನ ಬರೆಯೋದನ್ನ ಅದನ್ನ ನಾವು ಸೂಕ್ಷ್ಮ ಅಂದ್ರೆ ಪೀನ ಮಸೂರದ ಮೂಲಕ ವೀಕ್ಷಿಸಿದ್ರೆ ನಿಮಗೆ ಅವ್ರ ಚಿತ್ರ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಪೀನ ಮಸೂರದ ಮೂಲಕ ವೀಕ್ಷಿಸಿದ್ರೆ ನಿಮಗೆ ಅವು ಅಕ್ಷರಗಳ ದೊಡ್ಡ ಕಾಣಿಸಿದ್ವಲ್ಲ, ಅಲ್ಲಿ ನಮಗೆ ಈಸಿಲಿ ನಾವ್ ಏನ್ ಮಾಡ್ಬೋದು, ಸಂಖ್ಯೆಗಳನ್ನ ಫೈಂಡ್ ಔಟ್ ಮಾಡ್ಬೋದು. ಹಂಗೆ ನೀವು ಅದೇ ರೀತಿ ಹೋಗಿ ಪೀನ ಮಸೂರ ತಗೊಂಡು ನಿಮ್ ಸ್ಕೇಲ್ ಮೇಲೆ ಇಟ್ರ ಸಂಖ್ಯೆಗಳು ಕಾಣಿಸೋದಿಲ್ಲ, ಜೂಮ್ ಮಾಡಿದ್ರೆ ಕಾಣಿಸೋದಿಲ್ಲ. ಜಸ್ಟ್ ಅವ್ರು ನಮಗ ಐಡಿಯಾ ಬರ್ಲಿ ಅಂತ ಹೇಳಿದಾರೆ. ನೀವು ಪೀನ ಮಸೂರ ಹೋಗಿ ಮತ್ತೆ ಸ್ಕೇಲ್ ಮೇಲೆ ಇಟ್ರದು ನಮಗ್ ಕಾಣಿಸೋದಿಲ್ಲ. ಕರೆಕ್ಟ್? ಈಗ ಎಕ್ಸಾಂಪಲ್ ನೋಡೋಣ ಒಂದು. ಈಗ ಫಾರ್ ಎಕ್ಸಾಂಪಲ್ ನಾನು ಹಂಗ ಒಂದೇ ಎಕ್ಸಾಂಪಲ್ ಕೊಡ್ತೇನ್ರಿ. 3.26 ಇಷ್ಟ ಕಲೀರಿ ಫಸ್ಟ್. 3.26 ಹೌದಾ? 3.26 ಅಂದ್ರ ನಮಗ ಫಸ್ಟ್ ನಾವ್ ಏನ್ ಅರ್ಥ ಮಾಡ್ಕೋಬೇಕು, 3.6 ಅನ್ನೋದು ಯಾವ್ಯಾವ ಸಂಖ್ಯೆದ ನಡು ಬರ್ತೈತಿ ಅನ್ನೋದು ನಮಗ ಕಲ್ಪನೆ ಇರ್ಬೇಕು. ಹೌದಾ? ಯಾವ್ಯಾವ ಸಂಖ್ಯೆದ ನಡು ಬರ್ತೈತಿ ಚೆಕ್ ಮಾಡ್ರಿ. ಈಗ 3.26 ಅಂದ್ರ 3ಕ್ಕಿಂತ ಜಾಸ್ತಿ ಐತಿ ಈಗ. ಹೌದಾ? ಅದ್ರ ನೆಕ್ಸ್ಟ್ ಯಾವ ಸಂಖ್ಯೆ ಬರ್ತೈತಿ ಹೇಳ್ರಿ? 4 ಬರ್ತೈತಿ. ಹೌದಾ? ಅಂದ್ರ ಈ ಸಂಖ್ಯೆ ನಮ್ಗೆ ಎಲ್ಲಿಂದ ಎಲ್ಲಿ ಯಾವ್ಯಾವ ಸಂಖ್ಯೆದ ನಡು ಇದೆ ಹೇಳ್ರಿ? 3 ಮತ್ತು 4 ನಡುವೆ ಇದೆ. ಹೌದಾ? ನಾವೀಗ ಏನ್ ಮಾಡ್ಬೇಕು, ಒಂದು ಸಂಖ್ಯಾ ರೇಖೆಯನ್ನ ಎಳಿಬೇಕು. ಹೌದಾ? ನೀವು ಇಲ್ಲಿ ಸಂಖ್ಯಾ ರೇಖೆ ಅಂದ ತಕ್ಷಣ ಇದ್ರೊಳಗೆ ನೀವು ಮೈನಸ್ ಹಾಕುವ, ಮೈನಸ್ ಬರೆಯೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮಗೀಗ 9th ನೀವು ಆಲ್ರೆಡಿ ಈಗ ಅದನ್ನ ಮೈನಸ್ ಇದ್ದದ್ದು ಎಲ್ಲ ಕಲ್ತ್ ಬಿಟ್ಟಿರಿ. ಬಟ್ ಇವಾಗ ನಿಮಗ್ ಮೈನಸ್ ಇದ್ದಿದ್ದಿಲ್ಲ, ನೀವು ಅದನ್ನ ಮೈನಸ್ ಬರೆಯೋ ಅವಶ್ಯಕತೆನೂ ಇಲ್ಲ. ಸೊ ನಾ ಈಗ ಸಂಖ್ಯಾ ರೇಖೆಗಳನ್ನ ಬರೀತೇನೆ. ಈಗ ಫಸ್ಟ್ ನಾವು ಒಂದೊಂದು ಸಂಖ್ಯೆಯನ್ನ ಬರ್ಕೊಂತ ಹೋಗ್ಬೇಕು. ಈಗ ಮೊದ್ಲ ಒಮ್ಮೆ 26 ನೋಡು ಹೋಗಿಲ್ಲ, 3.2 ಅಷ್ಟ ನೋಡೋಣ ನಾವೀಗ. ಹೌದಾ? 3.2 ಅಂತ ನೋಡೋಣ. ಹೌದಾ? ಇಲ್ಲಿ ನೋಡ್ರಿ, ಈಗ ಇಲ್ಲಿ ಎಷ್ಟಾಯ್ತು? 0 ಐತಿ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಹೌದಾ? ಇಲ್ಲಿ 4 ಅಂತ ಇದೆ. ನಾ ಸ್ವಲ್ಪ ಇದನ್ನ ಜಾಸ್ತಿ ಬರಿತೇನೆ. ಇದನ್ನ ಯಾಕೆ ಬರದೆ ಅಂದ್ರೆ ನಮಗೆ ಇದು ಅವಶ್ಯ ಇಲ್ಲ. ಆ ಸಂಖ್ಯೆ ನಮಗೆ ಏನಾಗೈತಿ, ಅದರ ನಡು ಬರುದೇ ಇಲ್ಲ. ಸೊ ನಿಮಗ್ ಗೊತ್ತಾಗಿ ಅನ್ನೋದಕ್ಕೆ ನಾನು ಅದನ್ನ ಜಸ್ಟ್ ನಂಬರ್ಸ್ ಗಳನ್ನ ಬರ್ದಿದ್ದೀನಿ. ಕರೆಕ್ಟ್? ಈಗ ಏನ್ ಮಾಡೋಣ, ಇದ್ರ ನಡು ಪಾಯಿಂಟ್ಸ್ ಇರುವನ್ನ ಬರೆಯೋನು. ಹೌದಾ? ಇದ್ರ ನಡು ಎಷ್ಟು ಪಾಯಿಂಟ್ಸ್ ಇದಾವ ನೋಡ್ರಿ ಇಲ್ಲಿ. ಹೌದಾ? ಇಲ್ಲಿ ನೋಡ್ರಿ, 1 ಸ್ವಲ್ಪ ದೊಡ್ಡ ಬರ್ದಿರ್ತೇನೆ, 2 3 4 5ನೇ ಲೈನ್ ದೊಡ್ಡದಿದೆ, 6 7 8 9 ಇದು 4 ಇದೆ. ಹೌದಾ? ನಾವ್ ಏನ್ ಮಾಡ್ಬೇಕೀಗ, 3.2 ನ ಫಸ್ಟ್ ಗುರ್ತಾ ಇಟ್ಕೋಬೇಕು. 3.2 ಅಂದ್ರ ಇದು 3 ಆಯ್ತು. ಹೌದಾ? ಇದು 1ನೇ ಲೈನ್ ಏನಾಯ್ತು ನಮ್ಗ? 3.1 ಆಯ್ತು. ಇದು ನೆಕ್ಸ್ಟ್ ಯಾವ್ದಂಗಾರ ಇದು 3.2 ಆಯ್ತು. 3.2 ಅನ್ನ ನಾವಿಲ್ಲೇ ಗುರುತಿಸಿದೀವಿ. ಹೌದಾ? ನಮ್ ಪಾಯಿಂಟ್ ಎಲ್ಲಿದೆ? ನಮ್ದಿದು 3.2 ಇದೆ. ಹೌದಾ? ಈಗ ನಾವೇನ್ ಮಾಡ್ಬೇಕು, ಮತ್ತ 3.26 ಅನ್ನ ಗುರುತಿಸ್ಬೇಕು. ಹೌದಾ? ಈಗ 3.2 ಮುಗಿತಾ ನಮ್ದು. ನೆಕ್ಸ್ಟ್ ನಾವು 26 ಅನ್ನು ಗುರುತಿಸ್ಬೇಕು. 26 ಅಂದ್ರ ಇದು ಯಾವ್ಯಾವ ಪಾಯಿಂಟ್ ನಡು ಇರ್ಬೋದು ನೋಡ್ರಿ. ಈಗ ಇದನ್ನ ಬಿಡ್ರಿ, 3 ಬಿಡ್ರಿ, 2 ಅಂದ್ರೆ ಇಲ್ಲಿದೆ ನಮಗ. ಹೌದಾ? 26 ಅಂದ್ರ 2ಕ್ಕಿಂತ ಜಾಸ್ತಿ ಆಯ್ತು, 3ಕ್ಕಿಂತ ಕಡಿಮೆ ಆಯ್ತು. ಅಂದ್ರೆ ಈ ಪಾಯಿಂಟ್ ಎಲ್ಲಿ ಬರ್ತೈತಿ ಅಂದ್ರ ನಮಗ ಇದು 3.2 3.3 ನಡು ಬರ್ತೈತಿ. ಹೌದಾ? 3.3 ನಡು ಬರ್ತೈತಿ. ಹೌದಾ? ಇವೆರಡರ ನಡು ನಮಗ ಇದು ಬರ್ತೈತಿ. ಈಗ ನಾವು ನೋಡ್ರಿ ಒಂದ್ ಲೈನ್ ಹಾಕಿ ತೋರಿಸ್ತೇನೆ ನಿಮಗ. ಇಲ್ಲೇ 3.2 ಇದೆ. ಹೌದಾ? ಇದು ಇಲ್ಲಿ ನಮಗೇನಾಯ್ತು, 3.3 ಇದೆ, 3.3 ಇದೆ. ಈಗ ನಾವೇನ್ ಮಾಡ್ಬೇಕು ಇದನ್ನ ಹೇಳ್ರಿ, ಮತ್ ಇದ್ರ ನಡು ಎಷ್ಟು ಇರ್ತಾವ ನಮಗ? ಮತ್ 9 ಲೈನ್ ಇರ್ತಾವ. 1 2 3 4 5 6 7 8 9 ಇದು 3.3. ಈಗ ನೋಡ್ರಿ ಇದನ್ನ ಹೆಂಗ್ ಓದ್ತೇವಿ? ಇಲ್ಲಿ ನೋಡ್ರಿ 3.1 ಅಂತ ಓದಿದ್ವಿ. ಈಗ ಇದನ್ನ ಹೆಂಗ್ ಓದ್ತೇವಿ ನೋಡ್ರಿ, 3.2 ಆಲ್ರೆಡಿ ಐತಿ. ಇದನ್ನ ಏನ್ ಅಂತ ಓದ್ತೀವಿ? 3.21. ಹೌದಾ?
3.21 ಹೌದಾ. ಆಮೇಲೆ 3.22 3.23 3.24 3.25 3.26 ಅಂದ್ರ ನಮ್ಮ ವ್ಯಾಲ್ಯೂ ಇಲ್ಲಿದೆ ಹೌದಾ. 3.26 ಅಂತ ಇಲ್ಲಿದೆ ಹೌದಾ. ಈ ರೀತಿ ನಾವು ಇದನ್ನ ಸಂಖ್ಯಾ ರೇಖೆಯ ಮೇಲೆ ನೀಟಾಗಿ ನೀವು ಸ್ಕೇಲಿಗೆ ನೀಟಾಗಿ ಹಾಕೊಂಡ್ರೆ ಇದು ನೀಟಾಗಿ ಕಾಣಿಸ್ತೈತಿ ಹೌದಾ. 3.26 ಅನ್ನ ಗುರುತಿಸಿದ್ವಿ ನಾವು. ಅದೇ ರೀತಿ ಅವ್ರು 26 ಮತ್ತೊಂದಿಷ್ಟು ಸಂಖ್ಯೆ ಕೊಡ್ಲಿ, ಮತ್ತಿಲ್ಲಿ 4 ಡಿಜಿಟ್ ಕೊಟ್ರು ನೀವು ಗುರುತಿಸ್ಬೇಕು, 3 ಡಿಜಿಟ್ ಕೊಟ್ರು ಗುರುತಿಸ್ಬೇಕು, 10 ಡಿಜಿಟ್ ಕೊಟ್ರು ನಿಮ್ಗ ಗುರುತಿಸ್ಲಿಕ್ಕೆ ಬರ್ಬೇಕು. ಈ ರೀತಿ ನಾವು ಏನ್ ಮಾಡ್ಬೇಕು, ಸಂಖ್ಯಾ ರೇಖೆಯ ಮೇಲೆ ವಾಸ್ತವ ಸಂಖ್ಯೆಗಳನ್ನ ಗುರುತಿಸುವುದು. ಇದೊಂದು ನಿಮ್ಗ ಎಕ್ಸಾಂಪಲ್. ಒಂದ್ ಅಭ್ಯಾಸ ನೋಡೋಣಂತ ರಬ್ ಮಾಡ್ಬೋದು. ಅರ್ಥ ಆಯ್ತು ಅಂತ ಅನ್ಕೊಂಡೇನೆ. ಈಗ ನೆಕ್ಸ್ಟ್ ಅಭ್ಯಾಸ 1.4. ಅಭ್ಯಾಸ 1.4 ಹೌದಾ. ಅಭ್ಯಾಸ 1.4 ಒಳಗ ನಮ್ಗೆ ಏನಿದೆ ನೋಡ್ರಿ, 1ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಅನುಕ್ರಮ ವರ್ಧನೆಯನ್ನು ಉಪಯೋಗಿಸಿ ಸಂಖ್ಯಾ ರೇಖೆಯ ಮೇಲೆ 3.765 ದೃಶ್ಯೀಕರಿಸಿ. ಹೌದಾ. ಸ್ವಲ್ಪ ಅದನ್ನು ಬಿಂದು ಇದ್ದಿದ್ದನ್ನು ಓದ್ರಿ. 3.765 ಅಲ್ಲದು ಹೌದಾ. 3.765 ದೃಶ್ಯೀಕರಿಸಿ ಅಂತ ಇದೆ ಹೌದಾ. ನಾವ್ ಎದನ್ನ ಗುರುತಿಸ್ಬೇಕು ಹೇಳ್ರಿ, 3.765 ಗುರುತಿಸ್ಬೇಕು. ಕರೆಕ್ಟ್. ಈಗ ನೋಡ್ರಿ ಒಂದೊಂದು ಸಂಖ್ಯೆಯನ್ನ ನೋಡ್ಬೇಕು ನಾವೀಗ. ಬರೀ 3.7 ಒಂದ ನಮ್ಮ ಮೈಂಡ್ನಾಗ ಇರ್ಬೇಕು. 3.7 ಅನ್ನೋದು ಯಾವ್ಯಾವ ಸಂಖ್ಯೆ ನಡುವೆ ಬರ್ತಾವ ಹೇಳ್ರಿ. ಕರೆಕ್ಟ್, 3 ಮತ್ತು 4ರ ನಡುವೆ ಬರ್ತೈತಿ ಹೌದಾ. ಈಗ ಒಂದು ಸಂಖ್ಯಾ ರೇಖೆಯನ್ನ ಎಳೀರಿ. ಇಲ್ಲೇ ನಾನು 1 2 ಅಂತ ಏನೋ ಬರೀಲಿಕ್ಕೆ ಹೋಗುದಿಲ್ಲ. ಡೈರೆಕ್ಟ್ ಏನ್ ಬರಿತೇನೆ ಹೇಳ್ರಿ, 3 ಬರಿತೇನಿ. ಇಲ್ಲಿ ಎಷ್ಟು ಬರಿತೇನಿ, 4 ಬರಿತೇನಿ ಹೌದಾ. 3.7 ಅನ್ನೋದು ನಮಗೆ ಏನಿದೆ, 3 ಮತ್ತು 4ರ ನಡುವಿದೆ ಹೌದಾ. ಈಗ ನೋಡ್ರಿ, 1 ಇಲ್ಲೊಂದು 3 4 5 6 7 8 9 ಹೌದಾ. ನಮಗೆ ಇಲ್ಲಿ 3.7 ಎಲ್ಲಿದೆ ನೋಡ್ರಿ. 3.1 3.2 3.3 3.4 3.5 3.6 3.7 ಪಾಯಿಂಟ್ ಇಲ್ಲಿದೆ ನೋಡ್ರಿ ಹೌದಾ. 3.7 ನಮ್ಗ ಇಲ್ಲಿ ಸಿಕ್ತು ಹೌದಾ. ಈಗ ಏನ್ ಮಾಡ್ಬೇಕು, 3.7 ಸಿಕ್ತು. ನೆಕ್ಸ್ಟ್ ಮುಂದಿನ ಸಂಖ್ಯೆಯನ್ನ ನೋಡ್ಬೇಕು. 7 6 ಅವಾಗ ಇದ್ರ ಹಿಂದಿನ ಸಂಖ್ಯೆ ಇದ್ರ ಮುಂದಿನ ಸಂಖ್ಯೆ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ 7 ಐತೆ ಅಂದ್ರೆ ನೆಕ್ಸ್ಟ್ ಯಾವ್ದು ಇರ್ತೈತಿ, ಇಲ್ಲಿ 8 ಇರ್ತೈತಿ ಹೌದಿಲ್ಲ. ನಾ ಹೆಂಗ್ ಬರಿತೇನೆ ನೋಡ್ರಿ. ಮತ್ತ ಫಸ್ಟ್ ಇಲ್ಲಿ 3.7 ಇದೆ ಅಂದ್ರ ಇಲ್ಲಿ ನಾ ಯಾವ ಸಂಖ್ಯೆ ಬರಿಬೇಕು, ಈ ಮುಂದಿನ ಸಂಖ್ಯೆನ ಬರಿಬೇಕು. 3.8 ಅಂತ ಬರಿಬೇಕು. ಕರೆಕ್ಟ್. ಇಲ್ಲಿ 3 ಬರದೆ ಅದ್ರ ನೆಕ್ಸ್ಟ್ ನಂಬರ್ ಬರದೆ, ಇದು 3 ಒಳಗ ಐತಿ. ಈಗ 7 ಬರದ್ರೆ ನಾ ಇಲ್ಲಿ ಎಷ್ಟು ಬರಿಬೇಕು, 8 ಅನ್ನ ಬರಿಬೇಕು. ಇಲ್ಲಿ ಮತ್ತೆ ಸಂಖ್ಯೆಗಳನ್ನ ನೋಡ್ರಿ. 1 2 3 4 5 6 7 8 9 ಇಲ್ಲಿಗೆ ನಮಗ 10 ಆಯ್ತು. ಈಗ ಏನಾಗ್ಬೇಕು, ನನಗ 6 ಅನ್ನ ನಾನು ಗುರುತಿಸ್ಬೇಕು. 3.76 ಇಲ್ಲಿ ನೋಡ್ರಿ. 7 1 2 3 4 5 6 ಅಂದ್ರೆ ನಮಗೆ ಎಷ್ಟಾಯ್ತು, 3.76 ಅಥವಾ 3.76 ಎಲ್ಲಿ ಬಂತು ನಮಗ, ಇಲ್ಲಿ ಬಂತು 7 6. ಆಮೇಲೆ ಇನ್ನೊಂದು 5 ಒಂದು ಉಳಿದೈತಿಲಿ. ಈಗ ಮತ್ತೆ ಇದ್ರ ಮುಂದಿನ ಸಂಖ್ಯೆಯನ್ನ ನಾವು ಬರ್ಕೋಬೇಕು ಹೌದಾ. ಸ್ವಲ್ಪ ಕನ್ಫ್ಯೂಸ್ ಆಕೈತಿ, ಒಂದೆರಡು ಸಲ ಅಭ್ಯಾಸ ಮಾಡಿದ್ರೆ ನಿಮ್ಗ ಕರೆಕ್ಟ್ ಆಕೈತಿ ಹೌದಾ. ನಾ ಇಲ್ಲಿ ಎಷ್ಟು ಬರ್ಕೋತೀನಿ, 3.76 3.77 ಈ ಮುಂದಿನ ಸಂಖ್ಯೆಯನ್ನ ನಾವು ಬರ್ಕೋಬೇಕು. ಇಲ್ಲಿ ನೋಡ್ರಿ, 1 2 3 4 5 6 7 8 9 ಹೌದಾ. ಇಲ್ಲಿ ನೋಡ್ರಿ,
3.761, 762, 763, 764, 765. ಹೌದಾ? 3.765 ನಮ್ಗೆ ಎಲ್ಲಿ ಸಿಕ್ತು ಹೇಳ್ರಿ? ಇಲ್ಲೇ ಸಿಕ್ತು. ಹೌದಾ? ಅಂದ್ರೆ ನಾವು ಅವ್ರು ಕೊಟ್ಟಿರುವ ಸಂಖ್ಯಾ ರೇಖೆಯನ್ನ ಈ ರೀತಿ ಗುರುತಿಸಿದ್ವಿ. ಇಲ್ಲಿಗೆ ಅಭ್ಯಾಸ 1.4 ನಾವು 1 ಮಾಡಿದ್ದೇನೆ, ಇನ್ನೊಂದಿದೆ, ನೀವು ಮಾಡ್ರಿ. ಈ ಅಭ್ಯಾಸ ಇಲ್ಲಿಗೆ ಮುಗೀತು. ಇನ್ನು ಮುಂದಿಂದು ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳನ್ನ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮಗೆ ತಿಳಿಸ್ಕೊಡ್ತೇನೆ. ಕರೆಕ್ಟ್? ಥ್ಯಾಂಕ್ ಯು ಎಲ್ಲರಿಗೂ.